ಕರ್ಸಿದ್ರೆ ಮಾತ್ರ ನಾವು ಟೆಂಟಿಂದ ಕೇಳ್ತೇವೆ, ಇಲ್ಲ ಅಂದ್ರೆ ನಾವು ಟೆಂಟ್ ಯಾವುದೇ ಕಾರಣಕ್ಕೂ ಕೀಳಲ್ಲ. ಇದು ಎಷ್ಟು ದಿನ ಬೇಕಾಗಲಿ, 365 ದಿನ ಆದ್ರೂ ಪರವಾಗಿಲ್ಲ, ನಾವು ಟೆಂಟ್ ಇಲ್ಲೇ ಕುಂತ್ಕೊಂಡು ಇಲ್ಲೇ ಹಗಲು ರಾತ್ರಿ ಇಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಇಲ್ಲೇ ಮಲಗ್ತೇವೆ. ನೋಡೋಣ ನೀವು ಏನ್ ಮಾಡ್ತೀರಂತ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಕೂಡಲೇ ಈ ಕ್ಷಣನ ತಹಸೀಲ್ದಾರ್ ದಂಡಾಧಿಕಾರಿಗಳು ಫೋನ್ ಮಾಡಿ MLAಗೆ ಕಳಿಸ್ಬೇಕು. ಇಲ್ಲ ಅಂತ ಹೋದ್ರೆ ನಾವು ನಿಮ್ಮ ಮೇಲೆ ಕ್ರಮ ತಗೋಬೇಕಾಗ್ತದೆ, ಇಲ್ಲ ಅಂದ್ರೆ ನಾವು ಬೀಗ ಹಾಕ್ಬೇಕಾಗ್ತದೆ. ಯಾಕಂದ್ರೆ ನಾವು ಇಲ್ಲಿ ಸಾಂಕೇತಿಕವಾಗಿ ಬಂದಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳನ್ನು ಸಮಾಧಾನದಿಂದ ಇದ್ದಾರೆ. ಅದಕ್ಕೆ ನಾವು ನೋಡಿ ಸ್ವಾಮಿ, ನಮಗೇನು 50 ಎಕರೆ ಭೂಮಿ ಕೊಡಂತ ಬಂದಿಲ್ಲ, ನಿಮಗೇನು ಸಾವಿರಾರು ಕೋಟಿ ಕೊಡಂತ ಬಂದಿಲ್ಲ. ನಾವು ಕೇಳ್ತಿರೋದು ನಮ್ಮ ಬಡ ಮಕ್ಕಳಿಗೆ ಓದಲಿಕ್ಕೆ, ಎಜುಕೇಷನ್ಗೆ ಒಂದು ಒಳ್ಳೆ ಡಿಗ್ರಿ ಕಾಲೇಜ್ ಕೊಡ್ರಂತ 3 ವರ್ಷದಿಂದ ಕೇಳ್ತಾ ಇದ್ದೀವಿ. ನೀವು ಇವತ್ತಿಗೂ ಕೊಡ್ತಾ ಇಲ್ಲ ಅಂದ್ರೆ ನಿಮಗೆ ನಮ್ಮ ಮರ್ಯಾದೆ ಐತೆ ಅಂತ ನಾವು ಕೇಳ್ತಾ ಇದ್ದೀವಿ. ಬರೀ ಓಟ್ ಕೇಳಕ್ಕಲ್ಲ ಬರೋದು. ನೀವು ಓಟ್ ಕೇಳಕ್ ಬಂದಾಗ ಅಣ್ಣ, ಅಪ್ಪ, ತಂಗಿ, ತಾಯಿ ಅಂತ ಖಾಲಿ ಬೀಳ್ತೀರಿ. ಇವತ್ತು ನಮ್ಮನ್ನ ಈ ತರ ಬೀದಿಗಿಳಿಸ್ತೀರಂದ್ರೆ ನಿಮಗೆ ನಾಚಿಕೆ ಇರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇವತ್ತು ನೋಡ್ರಿ, ನಾವು ಒಂದು ಸಾಂಕೇತಿಕವಾಗಿ ಐಸಾ ವಿದ್ಯಾರ್ಥಿ ಸಂಘಟನೆಯಿಂದ ನಾವಿಲ್ಲಿ ಕುಂದಿರ್ತಾ ಇದ್ದೀವಿ. ನಾವು ಮತ್ತೆ ಬೇರೆ ಬೇರೆ ಕಾಲೇಜ್ಗೆ ಹೋಗಿ ಪ್ರಿನ್ಸಿಪಾಲ್ ಹತ್ರ ಮನವಿ ಮಾಡ್ತೇವೆ. ನಾವು ದಿನ ಒಂದೊಂದು ಕಾಲೇಜಿನಿಂದ ಬಂದಿಲ್ಲಿ ಕುಂದ್ರಕ್ಕೆ ಒಂದು ವ್ಯವಸ್ಥೆ ಮಾಡ್ತೇವೆ. ಯಾಕಂದ್ರೆ ನಾವು ಈ ಡಿಗ್ರಿ ಕಾಲೇಜು ಮಂಜೂರು ಆಗಬೇಕು, ಇಲ್ಲ ನಮಗೆ ಏನಾದರೂ ಒಂದು ದೊಡ್ಡ ಭರವಸೆ ಕೊಡಬೇಕು, ಇಲ್ಲಾಂದ್ರೆ ಅಲ್ಲಿವರೆಗೆ ನಾವು ಎದ್ದಾಳ ಅಂತ ಹೇಳ್ತಾ ಇಂಕ್ಲಾಬ್ ಜಿಂದಾಬಾದ್, ಜೈ ಭೀಮ್.